ಈಗ ನಾನು ಬಲಿಪಶು ಆಗಕ್ಕೆ ಬಂದಿಲ್ಲ, ಇಲ್ಲಿ MP ಆಗಕ್ಕೆ ಬಂದಿರೋನು ಆಯ್ತಾ. ನನ್ನ ಕಾರ್ಯಕರ್ತರು ಇದ್ದಾರೆ, ನಮ್ಮ ನಾಯಕರುಗಳಿದಾರಲ್ಲೇ, ಅವರೆಲ್ಲ ಸೇರಿಸಿ ನನ್ನ ಗೆಲ್ಸಿ MP ಮಾಡ್ತಾರೆ. ನಾನು ಬಲಿಪಶು ಅಲ್ಲ, ನಾನು MP ಅಂತ ಇವತ್ತು ಡಿಕ್ಲೇರ್ ಮಾಡ್ತೀನಿ. ಒಂದು ಕುಟುಂಬದಲ್ಲಿ ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಇರ್ತದೆ, ಅಣ್ಣ ತಮ್ಮಂದ್ರ ಮಧ್ಯೆ ಭಿನ್ನಾಭಿಪ್ರಾಯ ಇರ್ತದೆ. ಆತಂದ್ರ ನಮ್ದು ಕುಟುಂಬದ ಭಿನ್ನಾಭಿಪ್ರಾಯ. ಎರಡು ತದ್ವಿರುದ್ಧವಾಗಿದ್ದಂತ ಪಾರ್ಟಿಗಳು ಇವತ್ತು ಹೊಂದಾಣಿಕೆ ಮಾಡ್ಕೊಂಡು ಅನೈತಿಕವಾದಂತ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಹೊರಟಿದಾರಲ್ಲ. ಅದ್ರ ಉದಾಹರಣೆ ನನ್ನ ಶಾಪೂರ್ನಲ್ಲಿ ಗಲಾಟೆ ಆಗಿದೆ. ಇವತ್ತು ಊಡಿ ವಿಜಿ ಬಂದ್ರೆ ನಾನು ಬರೋದಿಲ್ಲ ಅಂತೇಳಿ ಕೋಡಳ್ಳಿ ಮಂಜು ಹೇಳ್ತಾ ಇದ್ದಾರೆ. ಇಡೀ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಆಗ್ತಾ ಇಲ್ಲ. ಇವತ್ತು ನಾಯಕತ್ವದ ಪ್ರಶ್ನೆ ಮೂಡ್ತಾ ಇದೆ. ನೋಡಿ ಪಾಪ ನಮ್ಮ ಕಾರ್ಯಕರ್ತರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಿಜೆಪಿಗೆ ಅವಕಾಶ ಕೊಟ್ಕೊಡೆ, ಜೆಡಿಎಸ್ ನವರಿಗೆ ಪಂಗನಾಮ, ಜೆಡಿಎಸ್ ನವರಿಗೆ ಅವಕಾಶ ಕೊಟ್ಕೊಡೆ, ಬಿಜೆಪಿ ಅವ್ರಿಗೆ ಪಂಗನಾಮ. ಇಲ್ಲಿ ಕೋಲಾರದಲ್ಲಿ ವರ್ತೂರ್ ಪ್ರಕಾಶ್ಗೆ ಸೀಟ್ ಕೊಟ್ರೆ ನಮ್ಮ CMR ಶ್ರೀನಾಥ್ ತ್ಯಾಗ ಮಾಡಬೇಕು. CMR ಶ್ರೀನಾಥ್ ತ್ಯಾಗ ಟಿಕೆಟ್ ಕೊಟ್ರೆ ವರ್ತೂರ್ ಪ್ರಕಾಶ್ ತ್ಯಾಗ ಮಾಡಬೇಕು. ಇದೆಲ್ಲ ಸಾಧ್ಯನೇ ಸಾಧ್ಯನೇ ಇಲ್ಲ. ಇವ್ರು ಹೊಂದಾಣಿಕೆ ಆಗೋದಿಲ್ಲ. ಇವ್ರ ಅಭ್ಯರ್ಥಿ 100% ಸೋಲ್ತಾರೆ. ಹೊಂದಾಣಿಕೆ ಆಗಲ್ಲ ಅಂತ ಹೊಂದಾಣಿಕೆ ಆಗೇ ಆಗುತ್ತೆ. ಘೋಷಣೆ ಮಾಡಿ ತ್ಯಾಗ ಮಾಡಕ್ಕೆ ವರ್ತೂರ್ ಪ್ರಕಾಶ್ ಕೊಟ್ಟರೆ ಘೋಷಣೆ ಮಾಡಿ. ಅನಿಲ್ ಕುಮಾರ್ ಅವರೇ, ನೀವು ಕೊತ್ತೂರು ಮಂಜಣ್ಣವ್ರ ಸೀಟ್ಗೆ ನೀವು ಕಣ್ಣು ಹಾಕಿದಿರಿ ಕೋಲಾರಲ್ಲಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು. ಕೊತ್ತೂರು ಮಂಜನ್ ಕೋಲಾರ ಕರ್ಕೊಂಡ್ ಬಂದ ನಾನು ನಿಂತರ ನೀಚ ರಾಜಕಾರಣ ಮಾಡೋಲ್ಲ. ನಾನು ನನಗೆ ನನ್ನದೇ ರಾಜಕಾರಣ ಮಾಡಿದೆ. ಕೊತ್ತೂರು ಮಂಜನ ಕೋಲಾರ ಕರ್ಕೊಂಡ್ ಬಂದ ಸರ್, ಬಹಳ ಪ್ರಮುಖವಾಗಿ ಕೋಲಾರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ನೀವು ಈ ಹಿಂದೆ ಕೂಡ 2 ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ರಿ. ಆದರೆ ಆ ಚುನಾವಣೆ ಗೆಲ್ಲಿಕ್ಕಾಗದೇ ಇರತಕ್ಕಂಥ ಅಭ್ಯರ್ಥಿ ಈ ಚುನಾವಣೆ ಗೆಲ್ಲಿಕ್ಕೆ ಎಷ್ಟು ಸತ್ತ ಅಂತಕ್ಕಂಥ ಚರ್ಚೆಗಳಿರ್ತವೆ. ಹೋದ ಎಲೆಕ್ಷನ್ ನನಗೆ ಸೋತಿದ್ದು ಬರೀ 2200 ಓಟಲ್ಲಿ ಅಷ್ಟೇ. 2200 ಓಟಲ್ಲಿ 2200 ಓಟ್ ಅದೇಣ 2200 ಆಯ್ತು ಆಯ್ತು ಅನಿಲ್ ಸರ್ ಓಕೆ 2000 ಇಂತಹ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಯಡಿಯೂರಪ್ಪ ಅವರು ಅಂದ್ರೆ ಮೋದಿ ಅವ್ರ ಜೊತೆ ಮಾತಾಡಿದ್ಮೇಲೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಂದಾಗ JDSನ 8 ಕ್ಯಾಂಡಿಡೇಟ್ಸ್ ಆಗಿದ್ರು ಏನು ಕ್ಷೇತ್ರಗಳಲ್ಲಿ, ಮತ್ತು BJP ಎಲ್ಲರೂ ಒಗ್ಗಟ್ಟಾಗಿ ಮಲ್ಲೇಶನ್ ಮಾಡಿದ್ರೆ ಒಳ್ಳೆ ಕ್ಯಾಂಡಿಡೇಟ್ ಆಗ್ತಾನೆ, ಒಳ್ಳೆ ವಿದ್ಯಾವಂತ, ಒಂದು ಒಳ್ಳೆ ಕುಟುಂಬದಿಂದ ಬಂದಿದ್ದಾನೆ, 2 ಎಲೆಕ್ಷನ್ ಫೇಸ್ ಮಾಡಿದ್ದಾನೆ ಅಂತ ಹೇಳಿ ನಿರ್ಧಾರ ಮಾಡಿದ ಮೇಲೆ ನಾವು ಎಲೆಕ್ಷನ್ ಫೇಸ್ ಮಾಡ್ತಾ ಇರೋದು. ಆಯಿತಾ, ಒಂದು ಏನು ಈ ನಾಯಕರ ವಿಶ್ವಾಸ ಇದೆ ಮತ್ತು ಕಾರ್ಯಕರ್ತರು ಏನು ವಿಶ್ವಾಸ ಇದೆ ಅದು ಮುಂದೆ ಇಟ್ಕೊಂಡು ನಾವು ಎಲೆಕ್ಷನ್ ಫೇಸ್ ಮಾಡ್ತಾ ಇದೀವಿ. ಓಕೆ, ಇಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ ಸಂಸದರು ಹೇಳ್ತಾ ಇದ್ದಾರೆ. ಆದರೆ ಡೆವಲಪ್ಮೆಂಟ್ ವಿಚಾರಗಳಿದ್ದಾಗ ಡೆವಲಪ್ಮೆಂಟ್ ಮಾಡಿದ್ದೇ ಆದರೆ ಮೋದಿ ಅವರ ಹೆಸರನ್ನು ಯಾಕೆ ಬಳಕೆ ಮಾಡ್ತೀರಿ? ಇಲ್ಲಿ ಮೋದಿ ಅವರು ಬಂದು ಕೆಲಸ ಮಾಡ್ತಾರ, ನಾವು ಇಲ್ಲಿರ್ತಕ್ಕಂಥದ್ದು ಅಂತಕ್ಕಂಥ ಮಾತು ಕುಮಾರಸ್ವಾಮಿ ಹೇಳಿದ್ರು. ಸೊ ಈಗ ನೀವು ಅದೇ JDS ಅಭ್ಯರ್ಥಿ ನೀವು ಮೋದಿ ಅವರ ಹೆಸರನ್ನು ಬಳಕೆ ಮಾಡಿ ಕ್ಷೇತ್ರದಲ್ಲಿ ಅಲಯನ್ಸ್ ಆದ್ಮೇಲೆ ನಾಯಕರೊಬ್ರು ಬೇಕಲ್ಲ, ದೇಶ ಮುಂದೆ ಎತ್ಕೊಂಡು ಹೋಗೋದು ಬೇಕಲ್ಲ. ನಾನು ಸಂಸತ್ನಾಗಿ ಒಬ್ಬನನ್ನು ಅಲ್ಲಿ ಹೋಗಿ ಏನು ಇದು ಮಾಡೋಕ್ಕಾಗಲ್ವಲ್ಲ. ನಾವು ಅವ್ರ ಹೆಸರು ಹೇಳ್ಕೊಂಡೇ ಹೋಗ್ಬೇಕಲ್ಲ, ದೇವೇಗೌಡರ ಹೆಸರು ಹೇಳ್ಕೊಂಡು ಹೋಗ್ಬೇಕು. ನನಗಿನ್ನ ಅಧಿಕಾರ ಕೊಟ್ಟಿಲ್ಲ ಜನ, ನನಗೆ ಅಧಿಕಾರ ಕೊಡ್ತಾರೆ 2024 ಸಂಸದರಾಗಿ. ಅದಾದ್ಮೇಲೆ ನಾನು ಕೆಲಸ ಮಾಡ್ತೀನಿ. ನಾನು ಕೆಲಸ ಮಾಡಿದ್ಮೇಲೆ ನನ್ನ ಹೆಸರು ಹೇಳ್ಕೊಂಡು ಮುಂದೆ ಹೋಗ್ತೀನಿ ಹೊರತು ಬೇರೆಯವ್ರ ಹೆಸರು ಹೇಳ್ಕೊಂಡು ಹೋಗಲ್ಲ. ನನ್ನ ಸಾಧನೆ ಏನು ಅಂತ ತೋರಿಸ್ತೀನಿ. ಡೆವಲಪ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಅಂದ್ರೆ ಇಡೀ ಕ್ಷೇತ್ರದಲ್ಲಿ ತಮ್ಮ 5 ವರ್ಷಗಳ ಅವಧಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದ್ದೇ ಆದರೆ ನಿಮಗೆ ನಿಶ್ಚಿತವಾಗಿಯೂ ಈ ಕ್ಷೇತ್ರವನ್ನು ಪಡ್ಕೊಳ್ಳಿಕ್ಕೆ ನೀವು ಕೊನೆಯ ಕ್ಷಣದಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ರಿ. ನೀವು ಕೊನೆ ಗಳಿಗೆಯಲ್ಲಿ ನಿಮ್ಮ ಕ್ಷೇತ್ರವನ್ನು ಬಿಟ್ಕೊಡ್ತಕ್ಕಂಥ ನಿರ್ಧಾರವನ್ನು ಯಾಕೆ ತಗೊಂಡ್ರಿ ಅಂತಕ್ಕಂಥ ಸಹಜವಾಗಿ ಮತದಾರರು ಕೇಳಿದಾಗ ನೀವು ಕೊಡ್ತಕ್ಕಂಥ ಉತ್ತರ ಇದೆ. ಈಗ ಮೈತ್ರಿ ಧರ್ಮ ಅಂತ ಬಂದಾಗ ಸನ್ಮಾನ್ಯ ನರೇಂದ್ರ ಮೋದಿದೇವರ ನಾಯಕತ್ವವನ್ನು ಮೆಚ್ಚಿ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕುಮಾರಣ್ಣವ್ರು ನಿಮ್ಮ ಜೊತೆಲಿ ಬರ್ತೀರಿ ಅಂತ ಹೇಳಿದಾಗ ನಮಗೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು, ಮೈತ್ರಿ ಧರ್ಮನ ನಾವು ಪಾಲಿಸಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡ್ ವರಿಷ್ಠರು ಏನು ಹೇಳ್ತಾರೋ, ನನಗಿನ್ನೂ ವಯಸ್ಸಿದೆ 25 ವರ್ಷ ರಾಜಕಾರಣ ಮಾಡ್ತೀನಿ, ನನಗೇನು ಮಾಡಬೇಕಂತೇಳಿ ನಮ್ಮ ಪಾರ್ಟಿಯಲ್ಲಿ ಗೊತ್ತು. ದೇಶಕ್ಕೋಸ್ಕರ ನನ್ನ ಏನು MP ಆಗಿದೆ ಅದನ್ನು ನಾನು ನಮ್ಮ ಮೈತ್ರಿ ಪಕ್ಷಕ್ಕೆ ಕೊಡೋದಕ್ಕೆ ನಮ್ಮ ಪಕ್ಷದ ವರಿಷ್ಠ ಹೇಳಿದಾದ್ಮೇಲೆ ನಾವು ಒಪ್ಕೊಂಡಿದ್ದೀನಿ. ಆ ಲೆಕ್ಕಾಚಾರದಲ್ಲಿ ಅವರಲ್ಲಿಲ್ಲಲ್ಲ. ನಾವು ಇವತ್ತೇನು ಡೆವಲಪ್ಮೆಂಟ್ ಕೆಲಸ ಮಾಡಿದಿರಿ, ನರೇಂದ್ರ ಮೋದಿದವ್ರು ಮಾಡಿರೋದನ್ನೇ ಇವ್ರು ಒಪ್ಕೊಳ್ಳಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವ್ರ ಸರ್ಟಿಫಿಕೇಟ್ ನನಗೆ ಬೇಕಾ?
ಇವ್ರ ಸರ್ಟಿಫಿಕೇಟ್ ನನಗೆ ಬೇಕಾ? ಓಕೆ, ನಮ್ ಒಂದು- ಜನ ಕೊಡ್ತಾರೆ ನನ್ನ ಒಂದು- ಸರ್ಟಿಫಿಕೇಟ್. ಒಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.